ರಕ್ಷಿತಾಗೆ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಮೇಲೆ ಮೊದಲಿನಗಿಂತ ಬೆಟರ್ ಆಯಿತಾ ಅಥವಾ ಇನ್ನೂ ಇದು ಅಂದರೆ ಅವರಿಗೆ ಆ ಗೇಮಿಂದ ನೆಗೆಟಿವ್ ಏನಾರು ಆಯಿತಾ ಅಂತ? ಮಿಕ್ಸ್ಡ್, ಪಾಸಿಟಿವ್ ಆಯಿತು, ನೆಗೆಟಿವ್ ಆಯಿತು. ನೆಗೆಟಿವ್ ಏನಾಯಿತು ಅಂದರೆ ಧ್ರುವನ್ ತೊಗೊಂಡಿದ್ದು ಡಿಸಿಷನ್ ಇತ್ತು ನೋಡಿ, ಫೇರ್ ಆಗಿ ಟೀಮ್ಸ್ ಮಾಡಬೇಕು ನಾನು, ದಟ್ ವಾಸ್ ಆ್ಯಕ್ಚುಲಿ ಅ ಪ್ಲಸ್. ಬಟ್ ಇವರು ಓಕೆ ನನ್ನ ಫೇವ್ರೆಟ್ಸ್ ಇದ್ದಾರೆ ಅಂತ ಒಪ್ಕೊಳ್ಳಿಲ್ಲ ಅವರು, ಬಟ್ ಡಿಸರ್ವಿಂಗ್ ಇದ್ದಾರೆ ಅನ್ನೋ ಪದ ಯೂಸ್ ಮಾಡ್ತಾರೆ. ಮನೇಲಿ ಇವ್ರು ಡಿಸರ್ವಿಂಗ್ ಇದ್ದಾರೆ, ಬಟ್ ನಾನು ಅವಳಿಗೆ ಹೇಳ್ತಿದ್ದಿದ್ದು ಅಷ್ಟೇ, ಡಿಸರ್ವಿಂಗ್ ಇದ್ದರೆ ಅವ್ರು ಉಳ್ಕೋತಾರೆ, ಆಚೆ ಹೋಗ್ಬೇಕಂದ್ರೆ ಜನರ ಕೈಯಲ್ಲಿದೆ, ನೀನೇನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಅಂತ ನಾನು ಹೇಳ್ತಿದ್ದೆ. ಬಟ್ ಅವಳ ಪರ್ಸ್ಪೆಕ್ಟಿವ್ ತಪ್ಪು ಅಂತ ಹೇಳಲ್ಲ. ಈಗ ಬಿಗ್ ಬಾಸ್ ನಂಗೊಂದು ಚಾನ್ಸ್ ಕೊಟ್ಟಿದ್ದಾರೆ, ಯಾರು ಡಿಸರ್ವಿಂಗ್ ಅವ್ರನ್ನ ಉಳಿಸ್ಕೋ, ಯಾರನ್ನ ಡಿಸರ್ವಿಂಗ್ ಇಲ್ಲ ಅವ್ರನ್ನ ತೆಗಿ ಅಂತ ಹೇಳಿದಾಗ ಅವಳ ರೀತಿಯಲ್ಲಿ ಅವಳು ಅದನ್ನ ನನಗೆ ಹೇಳಿದ್ಲು, ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ, ನಾನು ಉಳಿಸ್ಕೋತೀನಿ, ನಾನು ಡಿಸರ್ವಿಂಗ್, ನಂಗೆ ಯಾರು ಡಿಸರ್ವಿಂಗ್ ಅನ್ಸಲ್ಲ ನಾನು ತೆಗಿತೀನಿ ಅಂತ. ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಅವಳಿಗೆ ಪ್ಲಸ್ಸು ಆಗಿಲ್ಲ ಮೈನಸ್ಸು ಆಗಿಲ್ಲ ಸರ್. ಅದರಿಂದ ಮೇ ಬಿ ಸ್ವಲ್ಪ ಮೈನಸ್ ಜಾಸ್ತಿನೇ ಇತ್ತು, ಬಿಕಾಸ್ ಧ್ರುವನ್ ಪ್ಲಸ್ ಆದ ಅಲ್ಲಿ ಆ ಸಿಚುವೇಶನ್ನಲ್ಲಿ ಫೇರ್ ಆಗಿ ನಿರ್ಧಾರ ತೊಗೊಂಡ. ಬಟ್ ಇವಳೆಲ್ಲ ಸ್ವಲ್ಪ ಆ ವಿಷಯದಲ್ಲಿ ಧ್ರುವನ್ ಥರನೇ ಮಾಡಿದ್ದಿದ್ರೆ ಇಬ್ರದು ಮೇಲೆ ಹೋಗ್ತಿತ್ತು ಅಂತ ನನಗನ್ಸುತ್ತೆ. ಓಕೆ, ಬಿಗ್ ಬಾಸ್ ಅಂದರೆ ಟಾಪ್ 5 ಕಂಟೆಸ್ಟೆಂಟಲ್ಲಿ ಯಾರು ಇರ್ತಾರೆ ಅಂತ ಈ ಇದರಲ್ಲಿ? ಟಾಪ್ 5 ನಾನು ಆ್ಯಕ್ಚುಲಿ ಧ್ರುವನ್ ಅಂತ ಅನ್ಕೋತಿದ್ದೆ, ನಿನ್ನೆವರೆಗೂ ನಂಗೆ ಅದೇ ಒಪಿನಿಯನ್ ಇತ್ತು. ಬಟ್ ಡೇ ಒನ್ನಿಂದ ಕನ್ಸಿಡರ್ ಮಾಡ್ಕೊಂಬಂದರೆ ನಾನು ಧ್ರುವಂತ್ ಇದ್ದಿದ್ದು ಮಾಡಿದ್ದು ಆಫ್ಟರ್ ಸೀಕ್ರೆಟ್ ರೂಮ್ ಧ್ರುವಂತ್ ಅಥವಾ ರೀಸೆಂಟ್ ಟೈಮ್ಸ್ ನಂಗೆ ಗೊತ್ತಾದ್ಮೇಲೆ ಧ್ರುವಂತ್ ಹೇಗೆ ಅಂತ ಟಾಪ್ 5 ಅನ್ಕೋತಿದ್ದೆ. ಬಟ್ ಇವಾಗ ಐ ವುಡ್ ಸೇ ಫಸ್ಟ್ ಗಿಲ್ಲಿ, ಆಯಿತಾ, ಆಮೇಲೆ ಅಶ್ವಿನಿ ಮ್ಯಾಮ್, ರಾಶಿಕಾ, ರಘು ಸರ್, ರಕ್ಷಿತಾ. 5 ಜನ ಟಾಪ್ 5 ಇರ್ತಾರೆ.